ಮಹಾಸ್ವಾಮಿ, ಹೆಣ್ಮಗು ಮಗು ಬಹಳ ಸುಂದರವಾಗಿದೆ. ಸಾಕ್ಷಾತ್ ಆ ದೇವಿನೇ ಭೂಮಿಗೆ ಇಳಿದು ಬಂದಿರೋ ಆಗಿದೆ. ಜಗತ್ತನ್ನೇ ರಕ್ಷಿಸಲು ಬಂದಿರುವ ಈ ತಾಯಿಯ ಹೆಸರು ಚಾಮುಂಡಿ. ಚಾಮುಂಡಿ ಚಾಮುಂಡಿ. ಏನು ವಿಷಯ? ಮಹಾರಾಜರೇ, ದಿವ್ಯ ತೇಜಸ್ಸಿನ ಋಷಿಮುನಿಯೊಬ್ಬರು ಬಂದಿದ್ದಾರೆ. ಋಷಿಗಳು ಬಂದಿದ್ದಾರೆ. ಬರಬೇಕು ಗುರುದೇವ. ತಮ್ಮ ಪಾದಸ್ಪರ್ಶದಿಂದ ಈ ಅರಮನೆ ಪುನೀತವಾಯಿತು. ರಾಜ, ಏನೋ ಇದು? ನಾವು ರೂಮ್ ಕಟ್ಟೋದಕ್ಕೆ ದುಡ್ಡು ಕೂಡ ಹಾಕ್ತಿದೀವಲ್ಲ, ಅದನ್ನೆಲ್ಲ ಇದರಲ್ಲೇ ಹಾಕೋದು. ಇದು ತುಂಬ್ತಿದ್ದಾಗೆ ಮನೆ ಕಟ್ಟಿಸ್ಬಿಡ್ತೀವಿ. ರಂಗನಾಥ, ಅಮ್ಮ, ಯಾರ ಫೋನ್ ಬರಲಿ? ಸಾಯಿಬ್ರೆ, ಕೆಟ್ಟ ಕನ್ಸೇನಾದ್ರೂ? ನಿಂಗೇನೋ ಅಪಾಯ ಆಗಿದೆ ಅನ್ನೋದು ಕನಸಾಕಿದ್ರು. ನಿನ್ನ ನೋಡ್ಬೇಕು ಅಂತ ಬಂದ್ಬಿಟ್ಟೆ. ಸರಿ, ನೀವು ಹೋಗಿ ಮಲ್ಕೊಳ್ಳಿ. ನಾನು ಆಚೆ ಇರ್ತೀನಿ. ನೀವ್ಯಾಕೆ ಅಲ್ಲಿರ್ತೀರಾ? ಬೆಳಗ್ಗೆ ಆಗೋವರೆಗೂ ನೀನು ಕಾವಲಾಗಿರ್ತೀನಿ. ನಮ್ಮಿಂದ ಇಷ್ಟೆಲ್ಲ ತೊಂದರೆ ಆಗುತ್ತೆ ಅಂತ ನಮಗೆ ಗೊತ್ತಿದ್ದಿದ್ರೆ ಖಂಡಿತ ನಾವು ಈ ಪ್ರಯತ್ನ ಕೈ ಹಾಕ್ತಿರ್ಲಿಲ್ಲ. ನಿಮ್ಮ ಮಾತಿನಿಂದ ನಾವು ಎಷ್ಟು ದೊಡ್ಡ ಅನಾಹುತ ಮಾಡಲು ಹೊರಟಿದ್ದೆವೋ ಎನ್ನುವುದು ನಮಗೆ ಈಗ ಅರಿವಾಗಿದೆ. ದಯವಿಟ್ಟು ನಮ್ಮ ಅಪರಾಧವನ್ನು ಕ್ಷಮಿಸಿ. ನಿಮ್ಮ ಕಲಿಕೆ ಎಲ್ಲ ಮುಗಿಯಿತೆ? ಹೌದು, ಎಲ್ಲವನ್ನು ಸಂಪೂರ್ಣವಾಗಿ ಮುಗಿಸಿಯೇ ಇಲ್ಲಿಗೆ ಬಂದಿದ್ದೇನೆ. ಓ, ಹಾಗಿದ್ದರೆ ಇನ್ನು ಮುಂದೆ ನೀವು ಇಲ್ಲೇ ಇರುತ್ತೀರಿ ಎಂದಾಯಿತು. ಹೌದು, ಇನ್ನು ಮುಂದೆ ಈ ರಾಜ್ಯವನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗುವುದಿಲ್ಲ. ಯಾಕಮ್ಮ ಇಲ್ಲೇ ನಿಂತಿದ್ದೀರಾ? ಬನ್ನಿ ಒಳಗೆ. ನನಗೆ ಯಾಕೋ ಸ್ವಲ್ಪ ತಲೆ ನೋವ್ತಾ ಇದೆ. ಅಮ್ಮ, ಒಳಗಡೆ ತಣ್ಣಗಿರುತ್ತೆ, ಸ್ವಲ್ಪ ಹೊತ್ತು ಕುತ್ಕೊಳ್ಳಿ, ಆರಾಮಾಗುತ್ತೆ. ನೀವೆಲ್ಲರೂ ಹೋಗಿರಿ, ನಾನೊಂದು ಸ್ವಲ್ಪ ಹೊತ್ತು ಕಾರಲ್ಲಿ ಕೂತು ಆಮೇಲೆ ಬರ್ತೀನಿ. ಬನ್ನಿ ಅತ್ತೆ, ನಾನೇ ಕರ್ಕೊಂಡು ಹೋಗ್ತೀನಿ. ಅತ್ತೆ, ಒಂದು ನಿಮಿಷ. ಯಾರಿಗೂ ತೊಂದರೆ ಆಗೋದು ಬೇಡ. ಅವ್ರಿಗೆ ತಲೆನೋವು, ಇನ್ನೊಬ್ರು ಕಾಲು ನೋವು, ಮತ್ತೊಬ್ರು ಕೈ ನೋವು. ಯಾಕೆ ಇಷ್ಟೊಂದು ಸಮಸ್ಯೆ? ನಾವು ವಾಪಸ್ ಮನೆಗೆ ಹೋಗ್ಬಿಡೋಣ.